ನೋಡಿ ಎಷ್ಟು ದೊಡ್ಡ ಹಾವು ನಮ್ಮ ಮನೆ ಹತ್ರನೇ ಹೋಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ, ಚೆನ್ನಾಗಿದ್ದೇನೆ. ಓಕೆನಾ? ಅದೇ ಥರ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಅವತ್ತೊಂದು ನಾನು ವಿಡಿಯೋ ಮಾಡಿದೆ ಪೀರಿಯಡ್ಸ್ ಆದವರಿಗೆ ಹೊಟ್ಟೆ ನೋವಾದಾಗ ಯಾವುದು ಗಿಡದ ಕಷಾಯ ಕುಡಿಬೇಕಂತೇಳಿ, ಮುಟ್ಟಿದ್ರೆ ಮುನಿ ಅಂತೇಳಿ ಆ ಗಿಡದ ಕಷಾಯ ಕುಡಿಬೇಕಂತ ಹೇಳ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್. ಬಟ್ ಅದು ಗಿಡ ಯಾವುದಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸಲಿಲ್ಲ. ಈ ವಿಡಿಯೋದಲ್ಲಿ ಆ ಗಿಡ ಯಾವುದಂತೇಳಿ ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದೆ ಮುಟ್ಟಿದ್ರೆ ಮುನಿ ಅಂತೇಳಿ. ಈ ಥರ ಮುಟ್ಟಿದ್ರೆ ಸಾಕು, ಮುದುರ್ಕೊಂಡು ಬಿಡ್ತದೆ ನೋಡಿ. ನಮ್ಮ ಉಡುಪಿ ಸೈಡ್, ಮ್ಯಾಂಗ್ಳೂರು ಸೈಡಲ್ಲೇ ಇದನ್ನು ನಾಚಿಗೆ ಮುಳ್ಳಿನ ಗಿಡ ಅಂತ ಹೇಳ್ತಾರೆ. ಹಳ್ಳಿ ಸೈಡ್ ಅವ್ರಿಗೆ ಗೊತ್ತಿದೆ ಇದು. ಓಕೆನಾ? ಇದೇ ಹೇಳಿದ್ದು ನಾನು ಅವತ್ತು, ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಆಗುತ್ತಲ್ಲ, ಅವರು ಇದೇ ಗಿಡದ ಬೇರು ಇದೆಯಲ್ಲ, ಆ ಬೇರಿನ ಕಷಾಯ ಮಾಡ್ಕೊಂಡು ಕುಡಿಬೇಕಂತ ಹೇಳ್ಕೊಂಡು ಆಲ್ರೆಡಿ ನಾನು ಆ ವಿಡಿಯೋನ ಹಾಕಿದ್ದೇನೆ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಆ ವಿಡಿಯೋನ ನೋಡಿ. ಓಕೆನಾ? ಆವಾಗ ಗೊತ್ತಾಗುತ್ತೆ ನಿಮಗೆ. ಮಳೆ ಬಂತು ಫ್ರೆಂಡ್ಸ್, ಬನ್ನಿ ಬನ್ನಿ ಬನ್ನಿ. ಫುಲ್ ಮಳೆಗೆ ಒದ್ದಾಗ್ತೇನೆ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಆ ಗಿಡ ನಿಮ್ಗೆ ಯಾವುದಂತ ಹೇಳ್ಕೊಂಡು ತೋರಿಸಿದ್ದೇನೆ. ಓಕೆನಾ? ಫುಲ್ ಮಳೆ ಬರ್ತಾ ಇದೆ ಇವಾಗ. ಹಾಯ್ ಫ್ರೆಂಡ್ಸ್, ಇವಾಗ ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಸೊ ನಾನಿವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ. ಓಕೆನಾ? ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ತೆಂಗಿನಕಾಯಿ ತುರಿನ ತಗೊಳ್ಳಿ. ಆಮೇಲೆ ಒಂದು 5-6 ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ. ಖಾರ ನಿಮಗೆ ಬೇಡ ಅಂತ ಹೇಳಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ನಾನು ಶೇಂಗಾ ಚಟ್ನಿ ಅಲ್ಲ, ಸೊ ಖಾರ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಜಾಸ್ತಿ ತಗೊಂಡಿದ್ದೇನೆ ಮೆಣಸು. ಆಮೇಲೆ ಎರಡು ಸ್ಪೂನಷ್ಟು ಶೇಂಗಾ ತಗೊಂಡಿದ್ದೇನೆ. ಓಕೆನಾ? ಆಮೇಲೆ ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ತರ್ತೇನೆ ಫ್ರೆಂಡ್ಸ್. ಓಕೆನಾ? ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು ಫ್ರೆಂಡ್ಸ್. ಓಕೆ? ಇವಾಗ ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಸೊ ನಾನಿವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ. ಓಕೆನಾ? ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ತೆಂಗಿನಕಾಯಿ ತುರಿನ ತಗೊಳ್ಳಿ. ಆಮೇಲೆ ಒಂದು 5-6 ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ. ಖಾರ ನಿಮಗೆ ಬೇಡ ಅಂತ ಹೇಳಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ನಾನು ಶೇಂಗಾ ಚಟ್ನಿ ಅಲ್ಲ, ಸೊ ಖಾರ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಜಾಸ್ತಿ ತಗೊಂಡಿದ್ದೇನೆ ಮೆಣಸು. ಆಮೇಲೆ 2 ಸ್ಪೂನಷ್ಟು ಶೇಂಗಾ ತಗೊಂಡಿದ್ದೇನೆ. ಓಕೆನಾ? ಆಮೇಲೆ ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸು. ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು ಫ್ರೆಂಡ್ಸ್. ಓಕೆ? ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ರುಬ್ಬಿ ಆಯಿತು. ನಿಮಗೆ ಯಾವ ಹದ ಬೇಕೋ ಆ ಹದಕ್ಕೆ ಮಾಡ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಿದ್ದರೆ ತೆಳ್ಳಗೇನೂ ಮಾಡ್ಬೋದು, ಅಥವಾ ದಪ್ಪ ಇಷ್ಟ ಅಂತ ಹೇಳಿದರೆ ದಪ್ಪ ಕೂಡ ಮಾಡಿಕೊಂಡು ರುಬ್ಬಿ ಇಡ್ಬೋದು. ಓಕೆನಾ? ಇವಾಗ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಒಗ್ಗರಣೆಗೆ ನಾನು ಕರಿಬೇವಿನ ಎಲೆ, 1 ಬ್ಯಾಡಿಗೆ ಮೆಣಸು ಮತ್ತು 2 ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಇಷ್ಟ ಹಾಕಿದ್ದೇನೆ. ಓಕೆನಾ? ಇದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಆಯಿತು. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಸೊ ಶೇಂಗಾ ಚಟ್ನಿ ರೆಡಿ. ಓಕೆನಾ? ಅಕ್ಕಿ ರೊಟ್ಟಿಗೆ ಆಗಿರ್ಬೋದು, ದೋಸೆಗೆ ಆಗಿರ್ಬೋದು, ಯಾವುದಕ್ಕೂ ಚೆನ್ನಾಗಾಗುತ್ತೆ. ಓಕೆನಾ? ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಅವರೆಲ್ಲರೂ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆನಾ? ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.